ಸರ್ ನಾನು ಭಾರಿ ಪ್ರೀತಿಯಿಂದ ಮಗಳನ್ನ ಸಾಕಿದೆ. ಮಗಳನ್ನ ಎಲ್ಲರೂ ಸಾಕ್ಯಾರೆ, ಆದರೆ ನಾನು ಸ್ಪೆಷಲ್ ಸಾಕಿನಿ ಅಂತ ನನ್ನ ಮನಸ್ಸಿನ ಪ್ರೀತಿಯಲ್ಲಿ ಸಾಕಿದೆ. ತುಂಬ ಓದಿಸಿದೆ, ಬರ್ಸಿದೆ, ಎಲ್ಲ ಮಾಡಿದೆ. ನನ್ನ ಕೈಯಾರೆ ಅವ್ರು ಗಂಡ ಕೈಯಾರೆ ಅದನ್ನು ಕೊಂದಾಕ್ಬಿಟ್ರು. 2 ಬಾಗಿಲು ಹಾಕ್ಕೊಂಡು ಬಾಗಿಲು ತೆಗಿದೆ, ಬೆಳಿಗ್ಗೆ ಜಾಮ 5:30 ಬಾಗಿಲು ಹಾಕ್ಕೊಂಡು ಎಷ್ಟು ನಿಮಿಷ 5 ಲೀಟ್ರ್ ಕಳೆನಾಶಕ 1.5 ಕಿಲೋಮೀಟ್ರ್ ದೂರ ಅವ್ರ ತೋಟದಲ್ಲಿ ಇವ್ರ ಬಾಯಿಗೆ ಹುಯ್ದು ತಂದು ಇಟ್ಟಿದ್ರು. ಕಳೆನಾಶಕ ಕ್ಯಾನ್ ಅವ್ರ ಮನೇಲೇ ಇತ್ತು. ನಾವು ಹೋಗಿ ನೋಡೋ ತನಕ ಕಡೆಗೆ ನಮ್ಮನ್ನು ಯಾರನ್ನೂ ಕರೀಲ್ಲ ಅವರು. ನಮಗೆ ಪಕ್ಕದ ಮನೇಲಿ ಫೋನ್ ಮಾಡಿದ್ರು. ನಾನು ಹಾಗೆ ಕರ್ಕೋಬೇಕಂತ ಕರ್ಕೋಗಿ ಹೋಗ್ತಾ ಅದಕ್ಕೆ ಧಮಕಿ ಹಾಕಿದ್ರು. ಏನು ಹಾಕಿದ್ರು ಅಂದರೆ, ಗಂಡು ಮಗು ಇದೆ, ನಿನ್ನಂತೂ ನೀನು ಹೆಂಗೂ ಉಳಿಯಲ್ಲ, ನೀನು ಅಂಥ ಪಜನ ಕುಡ್ದು. ಲಾಸ್ಟಿಗೆ ನನ್ನ ಮಗಳು ನನ್ನ ಹತ್ರನೇ ಹೇಳ್ತು, ನೀನು ಗಂಡು ಮಗ ಬದುಕಬೇಕು ಅಂದರೆ ನೀನು ಸಾಕ್ಷಿ ಏನೂ ಹೇಳ್ಬೇಡ ಅಂತೇಳಿ ಅದು ಬೆದರಿಕೆ ಆಗ್ತದೆ. ನನ್ನ ಹತ್ರ ಪ್ರಾಣ ಬಿಡ್ಬೇಕಂತ ಹೇಳಿದ್ಲು. ಅಪ್ಪಾಜಿ ನಾನು ಲಾಸ್ಟ್ ಇನ್ನೇನು ಮಾಡೋಣ, ಬದುಕನ ನನ್ನ ಮಗ ನಾನಂತೂ ಸತ್ತೆ, ನನ್ನ ಮಗಾರು ಬದುಕಲಿ ಅಂತ ಹೇಳಿ ಅವರು ಧಮಕಿ ಹಾಕಿದ್ರು. ಹಾಗಾಗಿ ನಾನು ಸಾಕ್ಷಿ ಏನೂ ಹೇಳ್ದಿಲ್ಲ. ನೀವು ನನ್ನ ಮಗನ ತಾವು ಸಾಕಿ ಏನಾರು ಮಾಡಿ ಆ ಪಾಪ ಫಲ ಅವ್ರು ಉಣ್ತಾರೆ, ನಿಮಗೆ ಸಾಧ್ಯ ಆದರೆ ಅವ್ರಿಗೆ ಶಿಕ್ಷೆ ಕೊಡಿಸಿ ಅವರಿಗೆ ಅಪ್ಪಾಜಿ ಅಂತ ಹೇಳಿ ನನ್ನ ಮಗಳು ಪ್ರಾಣ ಬಿಡ್ತು. ಈಗ 2 ಜನ ಅಡುಗೆರೆ ಅಂದರೆ ವಿಷ ಕುಡಿಸಿದ್ದು. ಅದು 1 ಕಿಲೋಮೀಟ್ರ್ ದೂರ ತೋಟ ಇದೆ. 5 ಲೀಟ್ರ್ ಕ್ಯಾನ್ ಆ ಮನೆಯೊಳಗೆ ರಾತ್ರಿ ಹೆಂಗೆ ಬಂತು. ಮುಖ ಗಾಯ ಆಗಿದೆ, ಕೈ ಗಾಯ ಆಗಿದೆ. ಜೀವ ನನ್ನ ಬಿಡಿ, ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಕೇಳಿದ್ಲಂತೆ. ಸಾಕು, ನಾನು ಬೇಡ ಅಂತ ಬಿಟ್ಬಿಡಿ ನೀವು ಅಂತೇಳಿ. ಇಲ್ಲ, ನೀನು ಫೋನು ಕೊಡಲ್ಲ, ನೀನು ಫೋನ್ ಕೊಡಲ್ಲ, ಮನೆಗೆ ಫೋನ್ ಮಾಡ್ತೀನಿ, ನೀನು ತವ್ರ ಮನೆಯನ್ನು ಕರೆಸ್ತಿ, ನಿನ್ನ ಬಾಗಿಲು ಆಗ್ತಿದ್ದೆ 2 ಬಾಗಿಲು ಲಾಕ್ ಮಾಡಿದರು, ನೀನು ಮನೆ ಬರೋದ್ರೆ ಹೋಗಲ್ಲ ಅಂತೇಳಿ. ಲಾಸ್ಟ್ ಹಾಗೆ ಮಾಡಿ ರೈತರು ಸಾಧಾರಣ 6 ಗಂಟೆಯಲ್ಲಿ ಯಾರೂ ತೋಟಕ್ಕೆ ಹೋಗಲ್ಲ. ಇದು ಅಡ್ಡ ಬಿದ್ದ್ರ ಮೇಲೆ ಇವ್ರಿಗೆ ಹೆದರಿಕಾಗಿ ಆ ಕ್ಯಾನ್ ಎಲ್ಲ ಬಿಟ್ಟು ಹೊಡೋಗಿ ಈ ತೋಟಕ್ಕೆ ಓಡಾದ್ರು. ಕಡೆಗೆ ಪಕ್ಕದ ಮನೆಯವರೆಲ್ಲ ನೋಡಿ ಇವು ಬಿದ್ದು ಒದ್ಗನಕ್ಕೆ ಹೋಗೋ ಸರಿ ಒಂದು ಬಾಗಿಲು ಒದ್ದು ಮುರಿದಕ್ಕೆ ಅವ್ನು ಕರೆಸಿದ್ದು. ಅವ ಯಾರನ್ನೂ ಗಾಡಿಗೆ ಹಚ್ಚಲ, ಆಂಬುಲೆನ್ಸನ್ನು ಯಾರನ್ನೂ ಹಚ್ಚಲ. ಅವ ಯಾಕೆ ಹಚ್ಚಲ ಅಂದರೆ ಕಾರಣ ಇಷ್ಟೇ ಅವನು. ನಾನು ಅದ್ರ ಹತ್ರ ಮಾತಾಡಬೇಕು ಅಂತ. ಏನು ಮಾತಾಡ್ದವ, ನೀನೇನಾದ್ರು ಆಸ್ಪತ್ರೆ ನೀ ಹೆಂಗೂ ಬದುಕಲ್ಲ, ಸಾಯ್ತಾ ಏನಾದ್ರು ನೀನು ಸುಳ್ಳು ಫೋನ್ ಸಾಕ್ಷಿ ಹೇಳಿ ಇಲ್ಲ ನಡು ಸಾಕ್ಷಿ ಏನಾದ್ರು ನೀನು ಹೇಳಿಬಿಟ್ಟೆ ಅಂದರೆ ನಿನ್ನ ಮಗನ ಕೊಂದಾಕ್ತೀನಿ, ನಿನ್ನ ಮಗನ ನಾನು ಉಳಿಸಲ್ಲ. ಅದು ಅದೇ ಕಾರಣಕ್ಕಾಗಿ ನನ್ನ ಮಗಾರು ಬದುಕಲಿ ಅಂತ ಏನೂ ಹೇಳಿ. ಕೊಲೆ ಮಾಡೋಕ್ಕೆ ಕಾರಣ ಹೆಂಗೆ ಹೆಚ್ಚಾಗಿದ್ದು ಮಾಮೂಲಿ ಸುಳ್ಳೆ ಎಂತೆಂಥದ್ದು ಹೇಳೋದು ಮಾಡೋದು. ಅವ್ರು ಕೇಳಿದಂತೆ ನಾನು ಸರಿ ಇಲ್ಲ, ನನಗೆ ಏನೋ ಡೌಟ್ ಇದೆ, ನಾನು ಬಿಟ್ಟಾಡ್ಬಿಟ್ಟು. ಆಮೇಲೆ ಅವ ಏನು ಮಾಡೇನೆ ಅಂದರೆ, ಈಗ 7-8 ತಿಂಗಳ ಹಿಂದೆ ರಾತ್ರಿ ಇದೇ ಕೆಲಸ ಮಾಡಿದ್ದ. ನಾನು NRP ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿ ಅವ ಹೊಡಗಿಬಿಟ್ಟ, ತಪ್ಪಿಬಿಟ್ಟ ಅವ. ಸರಿ, ನನ್ನ ಮಗಳು ನಾನು ಬರೋಲ್ಲ ಅಪ್ಪಾಜಿ, ಈ ಥರ ಪರಿಸ್ಥಿತಿ ಇದೆ ಅಂತೇಳಿ ರಾತ್ರಿ 2 ಗಂಟೆಲಿ ಫೋನ್ ಮಾಡಿತು. ನಾನು ಹೋಗಿ ಅಲ್ಲಿಂದ ಹೋದೆ. ಆಯ್ತು ಮಗಳೇ, ಅವ್ರು ಎಲ್ಲರೂ ಹೋಗಲಿ, ನೀನು ಬದುಕ್ಯ, ನೀನು ಬಾ, ಎಲ್ಲರೂ ಜೀವನ ಮಾಡ್ಕೊಬೋದು ಅಂತ ಬಂದೆ. ನಾನು ಬರೋದೇ ಇಲ್ಲ, ನಾನು ನೀವು ಇಲ್ಲೇ ಇರ್ತೀನಿ, ನಾನು ಗಂಡನ ಕೈಯೊಳಗೆ ಜೀವ ಕೊಡ್ತೀನಿ, ಇಲ್ಲೇ ಇರ್ತೀನಿ. ಆದರೆ ಅಪ್ಪಾಜಿ ನಿಮ್ಗೆ ಹೇಳಿದ್ದು ನಾನು ಅಷ್ಟೇ ಅಂತ ಹೇಳಿದ್ರು. ನಾನು ಹಾಗೆ ಕರ್ಕೊಬರಲ್ಲ, NRP ಸ್ಟೇಷನಿಗೆ ಹೋಗಿ ಅವ್ನಿಗೆ ಕರ್ಕೊಬಂದು ಈ ಥರ ಆಗಿದೆ, ನನ್ನ ಮಗಳು ಕರ್ಕೋತೀನಿ ರಾತ್ರಿ ಅಂತೇಳಿ ಅವರು ಬಂದು ಜೋರು ಮಾಡಿ ಬುದ್ಧಿ ಹೇಳಿ, ನೀನು ಹೋಗು, ನೀನು ಜೀವ ಯಾಕೆ ಕಳ್ಕೊತಿ, ಸುಮ್ಮನೆ ಜೀವ ಕಳ್ಕೊಬೇಡ, ಅವ್ರು ನಿನ್ನ ಗಂಡನ ನಾನು ಬೆಳಿಗ್ಗೆ ಹುಡುಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಬಂದು ನಾನು ಕರ್ಕೊಬಂದೆ.